ಟಾಕ್ಸಿಕ್ ಮೂವಿ ನೋಡ್ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ನೈಟಲ್ಲಿ ನಿಧಾನ ಮಾಡೋಕ್ಕಾಗಿಲ್ಲ, ಅಷ್ಟು ಎಕ್ಸೈಟ್ಮೆಂಟು. ಸೊ ಕೊನೆಯಲ್ಲಿ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಮಾಡಿರ್ಬೋದನು, ಗೊತ್ತಿಲ್ಲ. ಇನ್ನೊಂದು 10 ಮಿನಿಟ್ಸಲ್ಲಿ ಮೂವಿ ಸ್ಟಾರ್ಟ್ ಆಗೋಂಥದ್ದಿದೆ. ಆಲ್ಮೋಸ್ಟ್ ನೈಟಲ್ಲಿ ನಿದ್ದೆ ಬರ್ತಿರಲಿಲ್ವಲ್ಲ, ಅಂದರೆ ಇವಾಗ ಇದ್ದೆ. ಅಷ್ಟು ಬೇಗ ಜನ ಓಡಾಡ್ತಾ ಇದ್ದಾರೆ. ಮೇ ಬಿ ಎಲ್ಲರೂ ಥಿಯೇಟರ್ಗೆ ಹೋಗ್ತಾರೆ ಅಂತ ನನಗೆ ಫೀಲ್ ಅನಿಸ್ತಾ ಇದೆ. ಆಂಧ್ರದಲ್ಲಿ ಅದೋ ಒಂದು ಫ್ಯಾನ್ಸು ಆಲ್ರೆಡಿ ರಿಲೀಸ್ ಆಗಿತ್ತು. ಟಾಕ್ಸಿಕ್ ಅಂದರೆ ಏನಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಅಂದ್ರೆ KGF 2 ಅಲ್ಲಿ ಏನವರು ಇದು ಮಾಡ್ತಾ ಇದ್ರಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಫುಲ್ಲು ಅಂದರೆ ಎಲ್ಲ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಬಂದಿರತಕ್ಕಂಥ ಆ ಒಂದು ಎಕ್ಸ್ಪ್ರೆಷನ್ ಇದ್ರಲ್ಲಿ ಕಾಣಿಸ್ಲಿಲ್ಲ. ಏನಪ್ಪ ನೀವು ಫೇಕ್ ಮಾಡ್ತಾ ಇದ್ದಾರೋ ಏನೋ, ಸ್ವಲ್ಪ ಫ್ಲಾಪ್ ಆಗೋಯ್ತಾ ಅಥವಾ ಸಿನಿಮಾ ಅನ್ಕೊಂಡಿರೋ ಬರಲಿಲ್ವಾ ಆ ಥರ ಒಂದು ಥಾಟ್ ಬಂದು ಹೊಟ್ಟೋಯ್ತು. ಹಂಗೆ ಸ್ಕ್ರೀನ್ ಮೇಲೆ ಹಂಗೆ ಮಾತಾಡ್ತಾ ಇದ್ದಾರೆ. ಏನಂತ ಟಾಕ್ಸಿಕ್ ಮೂವಿ ಚೆನ್ನಾಗಿದೆ ಬ್ರೋ, ಅದರಿಂದ ಬ್ರೋ ಹಂಗೆ ಹಿಂಗೆ ಏನೋ ಹೇಳ್ತಿದ್ದಾರೆ. ಬಟ್ ಆ ಲೆವೆಲ್ಗೆ ಎಕ್ಸ್ಪ್ರೆಷನ್ ಇಲ್ಲ. ನನಗನ್ನಿಸ್ತು ಅವಾಗ, ಸೊ ಏನೋ ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತಾನಪ್ಪ ಜನಗಳಿಗೆ ಅನ್ನೋದು ಅಂತ ಅನಿಸ್ತು. ಬಟ್ ನೋಡೋಣ, ಇವಾಗ ನಮ್ಗೆ ನೋಡಿದ ಮೇಲೆ ತಾನೇ ಗೊತ್ತಾಗೋದು. ಬಟ್ ಎಕ್ಸೈಟ್ಮೆಂಟ್ ಅಂತ ಇರೋದಂತೂ ಸತ್ಯ. ಬಟ್ ಎಲ್ಲ ಕಡೆ ಆಲ್ಮೋಸ್ಟ್ ನೈಟು ಮತ್ತು ಇವತ್ತು ಬೆಳಿಗ್ಗೆ ಕೇಳಿಸ್ತಾ ಇದೆ, ಆಲ್ರೆಡಿ ಪಟಾಕಿ ಎಲ್ಲ ಹೊಡೆದು ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನು. ಫಸ್ಟ್ ಶೋ ಫ್ಯಾನ್ಸ್ ಸಿನಿಮಾ ನೋಡೋದೇ ಒಂದು ಹಬ್ಬ. ಅಂದರೆ KGF 2 ಆದಮೇಲೆ ಆ ಒಂದು ಸೆಲೆಬ್ರೇಷನ್ನ ಬೇರೆ ಯಾವ ಫಿಲಮ್ಗೂ ಫಸ್ಟ್ ಶೋ ಹೋಗಿರಲಿಲ್ಲ. ಬಟ್ ಬಾಸ್ದೊಂದು ಫಿಲಮ್ ಹೋಗಿದ್ವಿ, ಪುನೀತ್ ರಾಜ್ಕುಮಾರ್ದು ಫಿಲಮ್ ಜೇಮ್ಸ್ ಫಿಲಮ್ಗೆ ಹೋಗಿದ್ವಿ. ಬಟ್ ಜೇಮ್ಸ್ ಒಂದು ಹೋಗಿರೋದು ಮಾತ್ರ ಸಖತ್ ನೆನಪಿದೆ. ಬಾಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಈ ಮೂಮೆಂಟಲ್ಲಿ. ಸೊ ಬಾಸ್ ಹೇಳಿರೋ ಹಂಗೆ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಿದ್ರು. ಸೊ ಅದೇ ಥರ ಟಾಕ್ಸಿಕ್ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ಅಲ್ಲೋಗಿ ಇಂಟ್ರ್ಯೂ ಮಾಡೋಣ ಒಂದಷ್ಟು ಜನನ ಅಂತ ಅಂದ್ಕೊಂಡೆ. ನೋಡೋಣ, ಸಾಧ್ಯ ಆದರೆ ಹೋಗಿ ಮಾಡ್ತೀನಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಇದೆ ರೀಚ್ ಆಗೋದಕ್ಕೆ ಥಿಯೇಟ್ರಿಗೆ. ಸಿಗ್ನಲ್ಸ್ ಎಲ್ಲ ಕಡೆ ಓಪನ್ ಆಗ್ತಾ ಇದೆ. ಕರೆಕ್ಟಾಗಿ ನಾನು ಬಂದ ತಕ್ಷಣ ಸಿಗ್ನಲ್ ಓಪನ್ ಆಯಿತು. ಎಲ್ಲ ಗ್ರ್ಯಾಂಡ್ ಓಪನಿಂಗ್ ಇವತ್ತು. ಟಾಕ್ಸಿಕ್ ಥಿಯೇಟ್ರ್ ಮೇಲೆ ಅಬ್ಬರ ಇವತ್ತು. ಗನ್ಗಳ ಸುರಿಮಳೆ, ಎಷ್ಟುಗಳ ಒಂದು ಏನೋ ಫ್ಯಾನ್ಸ್ಗಳಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಇವತ್ತು. ಆ ಲೆವೆಲ್ಗೆ, ಯಾಕೆಂದರೆ ಕ್ರೇಜ್ ಬಾಗ್ಬೋದು. 4 ವರ್ಷ ಆದಮೇಲೆ ಟಾಕ್ಸಿಕ್ಕು, KGF 2 ಆದಮೇಲೆ ಈ ಒಂದು ಸಿನಿಮಾ, ಮತ್ತು ಮೋಸ್ಟ್ ಎಕ್ಸೈಟೆಡ್ ಅಣ್ಣ ಏನೇನೋ ಟ್ರೈನಿಂಗ್ ಎಲ್ಲ ತೊಗೊಂಡು ಈ ಸಿನಿಮಾಗೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಕ್ಯೂರಿಯಾಸಿಟಿ ನಿಜವಾಗ್ಲೂ ಅಂದ್ಕೊಂಡಿರೋ ಥರ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿದೆ ಇವಾಗ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದಟ್. ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲ ಟಾಕ್ಸಿಕ್ ಎಲ್ಲ ಒಂಥರ ಫುಲ್ಲು ಜನ, ರೋಡ್ ತುಂಬ ಜನ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಎಸ್, ದಟ್ ಈಸ್ ಕನ್ನಡಿಗ, ದಟ್ ಈಸ್ ಟಾಕ್ಸಿಕ್. ಹೆಮ್ಮೆಯ ಕನ್ನಡಿಗ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಡೌಟೇ ಇಲ್ಲ. ಎಲ್ಲೇ ಹೋದ್ರೂ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಕನ್ನಡದಲ್ಲಿ ಶುರು ಮಾಡಿ ಇಡೀ ಎಂಟೈರ್, ಆಮೇಲೆ ಅವ್ರು ಬೇಕಾದಂಥ ಲ್ಯಾಂಗ್ವೇಜಲ್ಲಿ, ಅವ್ರದ್ದೇ ಲ್ಯಾಂಗ್ವೇಜಲ್ಲಿ, ತಮಿಳಲ್ಲಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ, ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಮಾತಾಡ್ಕೊಂಡು ಗ್ರೇಟ್ ಅಲ್ವಾ ಅಂತ